ಸಿದ್ದರಾಮಯ್ಯನವರ ಪರವಾಗಿ ಹಲವು ಸಚಿವರು ಬಹಿರಂಗವಾಗಿ ಮಾತಾಡೋದಕ್ಕೆ ಆರಂಭ ಮಾಡಿದ್ದಾರೆ. ಇದೇ ವಿಷಯವಾಗಿ ಡಿಕೆ ಶಿವಕುಮಾರ್ ಕೂಡ ತಿರುಗೇಟು ಕೊಟ್ಟಿದ್ದಾರೆ. ರಾಜ್ಯ ಕಾಂಗ್ರೆಸ್ನಲ್ಲಿ ನವೆಂಬರ್ ಕ್ರಾಂತಿಯ ಬಿರುಗಾಳಿ ಎದ್ದಿದೆ. ಸಿಎಂ ಸಿದ್ದರಾಮಯ್ಯನವರ ಪರವಾಗಿ ಸಚಿವರುಗಳು ಬಹಿರಂಗವಾಗಿ ಮಾತನಾಡ್ತಾ ಇದ್ದಾರೆ. ಸಿಎಂ ಬಣಕ್ಕೆ ನಯವಾಗೆ ಡಿಕೆ ಶಿವಕುಮಾರ್ ಕೌಂಟರ್ ಕೊಟ್ಟಿದ್ದಾರೆ. ಯಾರು ಮಾತನಾಡಿ ದಣಿವು ಮಾಡಿಕೊಳ್ಬೇಡಿ. ಸಿಎಂ ಬಣಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಕಿವಿ ಮಾತಿದು. ಯಾರು ಏನೇ ಬೊಬ್ಬೆ ಹೊಡೆದ್ರು ಹೈಕಮಾಂಡ್ ಏನು ಮಾಡಬೇಕು ಅಂತ ನಿರ್ಧಾರ ಆಗಿದೆ ಅದನ್ನು ಮಾಡುತ್ತೆ ಅಂತ ಪರೋಕ್ಷವಾಗಿ ಯಾರೂ ಮಾತನಾಡಿ ದಣುವು ಮಾಡಿಕೊಳ್ಬೇಡಿ ಅಂತ ಡಿಕೆ ಶಿವಕುಮಾರ್ ಸಲಹೆ ಕೊಟ್ಟಿದ್ದಾರೆ. ತಮ್ಮ ಪಕ್ಷದಲ್ಲಿ ಸಾಕಷ್ಟು ಸಚಿವರುಗಳು ನವೆಂಬರ್ ಕ್ರಾಂತಿ, ಸಿಎಂ ಬದಲಾವಣೆ, ದಲಿತ ಸಿಎಂ ವಿಚಾರ ಎಲ್ಲವನ್ನು ಒಬ್ಬೊಬ್ಬರು ಮಾತಾಡ್ತಾ ಇದ್ದಾರೆ ಸರ್. ಯಾರು ಏನು ಮಾತಾಡಿ ದಣು ತಗೊಳ್ಳೋದು ಬೇಡ ಅಂತ ನಾವು ರಿಕ್ವೆಸ್ಟ್ ಮಾಡ್ತೀವಿ. ತಮ್ಮ ಶ್ರಮಕ್ಕೆ ಪ್ರತಿಫಲ ಸರ್. ತಮ್ಮ ಪಕ್ಷದಲ್ಲಿ ಸಾಕಷ್ಟು ಸಚಿವರುಗಳು ನವೆಂಬರ್ ಕ್ರಾಂತಿ, ಸಿಎಂ ಬದಲಾವಣೆ, ದಲಿತ ಸಿಎಂ ವಿಚಾರ ಎಲ್ಲವನ್ನು ಒಬ್ಬೊಬ್ಬರು ಮಾತಾಡ್ತಾ ಇದ್ದಾರೆ ಸರ್. ಯಾರು ಏನು ಮಾತಾಡಿ ದಣು ತಗೊಳ್ಳೋದು ಬೇಡ ಅಂತ ನಾವು ರಿಕ್ವೆಸ್ಟ್ ಮಾಡ್ತೀವಿ. ತಮ್ಮ ಶ್ರಮಕ್ಕೆ ಪ್ರತಿಫಲ ಸರ್. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವೀಶ್. ಯಾವುದು ಸುಲಭ ಅಲ್ಲ ಅನ್ನೋದರ ಇಂಡಿಕೇಶನ್ ಅಹಿಂದ ಪತ್ರ ಚಳುವಳಿ ಸಿದ್ದರಾಮಯ್ಯನವರ ಪರವಾಗಿ ಬಹಿರಂಗವಾಗಿ ಎಲ್ಲರೂ ಕೂಡ ಓಪನ್ ಆಗಿ ಮಾತಾಡೋಕೆ ಶುರು ಮಾಡಿರೋದು ಇದೆಲ್ಲವನ್ನು ಗಮನಿಸ್ತಾ ಇದ್ರೆ ದಿವ್ಯಾ, ಪ್ರಮುಖವಾಗಿ ಸಂಘಟನೆಗಳ ಆಗ್ರಹ, ಪ್ರತಿಭಟನೆ, ಕೂಗು ಒಂದು ಕಡೆ, ಆದರೆ ಒಂದು ರಾಜಕೀಯ ಪಕ್ಷ, ಅದರಲ್ಲೂ ಕೂಡ ರಾಷ್ಟ್ರೀಯ ಪಕ್ಷದ ವೇದಿಕೆಯಲ್ಲಿ ಏನು ತೀರ್ಮಾನವನ್ನು ತೆಗೆದುಕೊಳ್ಬೇಕು ಆ ತೀರ್ಮಾನಗಳನ್ನ ತೆಗೆದುಕೊಳ್ಳುತ್ತೆ. ಆ ವಿಚಾರದಲ್ಲಿ ಎರಡು ಮಾತಿಲ್ಲ. ಆದರೆ ಈ ಪವರ್ ಶೇರ್ ವಿಚಾರವಾಗಿ ಹೈಕಮಾಂಡ್ ಕ್ಲಾರಿಟಿ ಇದೆಯಾ, ಅಥವಾ ಆ ಒಂದು ವಿಚಾರವನ್ನ ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಹೇಳಿದಾರಾ? ಈ ಒಂದು ಪ್ರಶ್ನೆ ಒಂದು ರೀತಿಯಲ್ಲಿ ಇತ್ಯರ್ಥ ಆಗಿಲ್ಲ. ಇದು ಒಂದು ರೀತಿಯಲ್ಲಿ ಗೊಂದಲದ ಗೂಡಾಗಿದೆ. ಆ ಕಾರಣಗಳಿಗೋಸ್ಕರವಾಗಿ ಈ ರೀತಿ ಹಿಮ್ಮೇಳ, ಜೊತೆಗೆ ಬೇರೆ ಬೇರೆ ರೀತಿಯಲ್ಲೂ ಕೂಡ ಅವ್ರ ಪರ ಇವ್ರು ಮಾತಾಡೋದು, ಇವ್ರ ಪರ ಅವ್ರು ಮಾತಾಡೋದು ನಡೀತಾ ಇದೆ. ಆದರೆ ಒಂದು ಸೂಕ್ಷ್ಮವಾಗಿ ಡಿ ಕೆ ಶಿವಕುಮಾರ್ ಅವರು ಎಲ್ಲ ರೀತಿಯ ಹೇಳಿಕೆಗಳು ಮತ್ತೆ ಅವರ ವಿರೋಧ ಇರ್ತಕ್ಕಂಥವ್ರು ಎಲ್ರಿಗೂ ಕೂಡ ಕೊಟ್ಟಿರ್ತಕ್ಕಂಥದ್ದು, ಯಾರೂ ಮಾತನಾಡಿ ದಣಿವು ಮಾಡ್ಕೊಳ್ಬೇಡಿ, ಅಂದರೆ ಏನಾಗಬೇಕೋ ಅದು ಆಗುತ್ತೆ ಅನ್ನೋ ಒಂದು ಆತ್ಮವಿಶ್ವಾಸನೋ ಅಥವಾ ಬೇರೆ ಏನೋ ಗೊತ್ತಿಲ್ಲ. ಆ ಕಾರಣಗಳಿಗೋಸ್ಕರವಾಗಿ ಡಿ ಕೆ ಶಿವಕುಮಾರ್ ಅವರು ಸೂಚ್ಯವಾಗಿ ಕೊಟ್ಟಿದ್ದಾರೆ. ಯಾಕೆಂದ್ರೆ ನಿನ್ನೆ ಪರಮೇಶ್ವರ್ ಅವರು ಕೂಡ ಸ್ಪಷ್ಟವಾಗಿ ಹೇಳಿದ್ರು, ನಮ್ಮ ಮುಂದೆ 2.5 ವರ್ಷ ಅಂತ ಎಲ್ಲೂ ಕೂಡ ಹೈಕಮಾಂಡ್ ಹೇಳಿಲ್ಲ. ಹಾಗಾಗಿ ಈ ಒಂದು ವಿಚಾರದಲ್ಲಿ 5 ವರ್ಷಕ್ಕೆ ಸಿಎಂ ಅಂತ ನಾವು ಆಯ್ಕೆ ಮಾಡಿದ್ದೇವೆ ಅಂತ ಕೂಡ ಪರಮೇಶ್ವರ್ ಹೇಳ್ತಾ ಇದ್ರು. ಇವತ್ತು ಸಂತೋಷ್ ಲಾಡ್ ಅವರು ಕೂಡ ಅದೇ ರೀತಿಯಲ್ಲಿ ಒಂದು ರೀತಿಯಲ್ಲಿ ಅವರ ಹೇಳಿಕೆಯನ್ನು ರಿಪೀಟ್ ಮಾಡದಂತೆ ಇದೆ. ಅಂದ್ರೆ 5 ವರ್ಷ ಸಿಎಂ ಆಗಿರ್ತಾರೆ ಸಿದ್ದರಾಮಯ್ಯ, ಜೊತೆಗೆ ಮುಂದೆ ಕೂಡ ಅವರ ನಾಯಕತ್ವ ಅನಿವಾರ್ಯ ಅಂತ. ಹಾಗಾಗಿ ಇದೆಲ್ಲವನ್ನು ಕೂಡ ನೋಡೋದಾದ್ರೆ ಖಂಡಿತವಾಗಿ ಕೂಡ ಎಲ್ಲೋ ಒಂದ್ ಕಡೆ ಈ 2.5 ವರ್ಷ ಅಥವಾ ಪೂರ್ಣಾವಧಿ ಸಿಎಂ ಈ ವಿಚಾರದಲ್ಲಿ ಕ್ಲಾರಿಟಿ ಇಲ್ಲದೆ ಇರತಕ್ಕಂಥ ಕಾರಣಗಳಿಗೋಸ್ಕರವಾಗಿ ಸೀನಿಯರ್ ಆಗಿರ್ಬೋದು ಮತ್ತೆ ಎಲ್ಲ ಯೂತ್ ಮಿನಿಸ್ಟರ್ಗಳಾಗಿರ್ಬೋದು ಎಲ್ಲರೂ ಕೂಡ ಈ ರೀತಿ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಹಾಗಾಗಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಸ್ಪಷ್ಟವಾಗಿ ಈ ವಿಚಾರ ಗೊತ್ತಿದೆಯೋ ಆ ಕಾರಣಗಳಿಗೋಸ್ಕರವಾಗಿ ಯಾರು ಏನು ದಣಿವನ್ನ ಮಾಡ್ಕೊಳ್ಬೇಡಿ ಅಂತ ಒಂದು ರೀತಿಯಲ್ಲಿ ತಿರುಗೇಟನ್ನ ಕೊಟ್ಟಿದ್ದಾರೋ ಅನ್ನೋದಕ್ಕೆ ಮುಂದಿನ ದಿನಗಳಲ್ಲಿ ಉತ್ತರ ಸಿಗುವಂತ ಸಾಧ್ಯತೆ ಇರುತ್ತೆ. ದಿವ್ಯಾ, ಥ್ಯಾಂಕ್ ಯು ರವೀಶ್ ನಿಮ್ಮೆಲ್ಲ ಮಾಹಿತಿಗೆ.